ಹಿತ್ತಲಗಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳು ಸರಳ ಚಿಕಿತ್ಸೆ, ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ಅನೇಕ ಸಮಸ್ಯೆಗಳಿಗೆ ಸರಳ ಮನೆ ಮದ್ದನ್ನು ಹೇಳ್ತಾ ಬರ್ತಿದ್ದೀನಿ. ಇವತ್ತು ನಾನು ಹೇಳ ಬಯಸುವ ವಿಚಾರ ಶುಷ್ಕ ಮುಖ, ಡ್ರೈ ಫೇಸ್ ಅಂತ. ಡ್ರೈ ಫೇಸ್ ಅಂದ ತಕ್ಷಣ ದೊಡ್ಡ ಸಬ್ಜೆಕ್ಟ್ ಇದು. ಏನು ಕ್ರೀಮ್ ಹಚ್ಚಬೇಕು, ಏನು ಲೋಷನ್ ಹಚ್ಚಬೇಕು, ಯಾವ ಮಾಯ್ಶ್ಚರ್ ಹಚ್ಕೋಬೇಕು, ಏನೆಲ್ಲ ಕೇರ್ ಮಾಡ್ಕೋಬೇಕು, ಬ್ಯೂಟಿ ಪಾರ್ಲರ್ಗೆ ಹೋಗಬೇಕಾ, ನಾವೇ ಮಾಡ್ಕೊಳ್ಳೋದಾ, ನನ್ನ ಅಕ್ಕನಿಗಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ನಾನು ತೊಗೊಳ್ಳೋದಾ, ಅಥವಾ ನನ್ನ ಟ್ರೀಟ್ಮೆಂಟ್ ನನ್ನ ತಂಗಿಗೆ ಫ್ರೀಯಾಗಿ ಅಡ್ವೈಸ್ ಮಾಡೋದಾ, ಇವೆಲ್ಲ ಗೊಂದಲಗಳು ನಿಮ್ಮಲ್ಲಿರುತ್ತೆ ಅಂತ ನಾನು ಶತಸಿದ್ಧ 100ಕ್ಕೆ 100 ಇಲ್ಲಿ ಹೇಳಬಲ್ಲೆ. ಆ್ಯಂಡ್ ಎಷ್ಟು ಜನ ಆತ್ಮಾವಲೋಕನ ಮಾಡ್ಕೊಳ್ಳಿ, ಸಿಂಪಲ್ ಆಗಿರ್ತಕ್ಕಂಥ ಹೋಮ್ ರೆಮಿಡೀಸ್ನ ನಾವು ಡ್ರೈ ಫೇಸ್ಗೆ ಯೂಸ್ ಮಾಡ್ತೀವಿ ಅಂತ. ಇವತ್ತಿನ ಮಾರ್ಕೆಟಿಂಗ್ ಯುಗದಲ್ಲಿ ಸಿಕ್ಕ ಅಡ್ವರ್ಟೈಸ್ಮೆಂಟ್ಸ್ ನಾವು ನೋಡ್ಕೊಂಡು ಮಾರು ಹೋಗ್ತೀವಿ. ನಾನು ಯಾವುದೇ ಅಡ್ವರ್ಟೈಸ್ಮೆಂಟು, ಯಾವುದೇ ಕಂಪನಿ, ಯಾವುದೇ ಪ್ರಾಡಕ್ಟ್ನ ವಿರೋಧಿ ಖಂಡಿತವಾಗ್ಲೂ ಅಲ್ಲ. ಆದರೆ ನಿಮಗದು ಸೂಟಬಲ್ ಆಗಿಲ್ಲ ಅಂದಾಗ ಅನೇಕ ಕಾಂಪ್ಲಿಕೇಶನ್ಸ್ನ ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಕಳೆದ 1.5 ದಶಕಗಳಿಂದ ನೋಡ್ತಿದ್ದೀನಿ. ಆ ಸಮಸ್ಯೆ ಅದರ ರಿಪೇರಿ ಆಗ್ತಕ್ಕಂಥ ಸಂದರ್ಭಗಳು, ಆ ನರಕಯಾತನೆ ಒಬ್ಬ ಶ್ರೀಸಾಮಾನ್ಯಗೆ ಆಗಬಾರ್ದು ಅಂದರೆ ಮನೆ ಮದ್ದಿನ ಉಪಯುಕ್ತತೆ ಸಂಪೂರ್ಣವಾಗಿ ಆಗಬೇಕು. ಯಾಕಂದರೆ ಇಟ್ ಈಸ್ ಸೇಫ್, ಸಿಂಪಲ್, ಎಫೆಕ್ಟಿವ್ ಆ್ಯಂಡ್ ಡಿವಾಯ್ಡ್ ಆಫ್ ಸೈಡ್ ಎಫೆಕ್ಟ್ಸ್, ಯಾವುದೇ ಉಪದ್ರವರಹಿತವಾದಂತಹ ಚಿಕಿತ್ಸೆ ಅಂತ. ಸೊ ರೆಮಿಡಿ ಹೇಗೆ ಅಂತೀರ ಡ್ರೈ ಫೇಸ್ಗೆ? ಫಸ್ಟು ಮೋಸ್ಟ್ ಇಂಪಾರ್ಟೆಂಟು ರೋಸ್ ಪೆಟಲ್ಸ್ ತೊಗೊಳ್ಳಿ. ಆರ್ಗ್ಯಾನಿಕ್ ಅಂದರೆ ನ್ಯಾಚುರಲ್ ಆಗಿ ನಿಮ್ಮ ಮನೆ ಪಾಟಲ್ಲಿರ್ತಕ್ಕಂಥದ್ರಿ, ಅದಕ್ಕೇನು ಮಾರ್ಕೆಟ್ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಯಾವುದೇ ಜಾತಿಯ ಗುಲಾಬಿ ತೊಗೊಳ್ಳಿ, ಹೈಬಿಸ್ಕಸ್ ತೊಗೊಳ್ಳಿ, ದಾಸವಾಳ, ಫ್ಲವರ್ನ ಪೆಟಲ್ಸ್ನ ತೆಗೆದುಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಒಂದು ಚಟ್ನಿ ಥರ ಆಗುತ್ತೆ. ದಾಸವಾಳ ಮತ್ತು ರೋಸ್ ಪೆಟಲ್ಸ್, ಇದಕ್ಕೆ ಆಲೋವೆರಾ ಮಜ್ಜ, ಕುಮಾರಿ ಮಜ್ಜ ಅಂತ ಕರಿತೀವಿ. ಆಲೋವೆರಾ 2 ಕಡೆನೂ ಕಟ್ ಮಾಡ್ಕೊಂಬಿಡಿ, ಮಧ್ಯೆ ಬರ್ತಕ್ಕಂಥ ಜೆಲ್ನ ಬ್ಲೆಂಡ್ ಮಾಡ್ಕೊಂಬಿಡಿ. ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ತನ್ನದೇ ಆದಂಥ ಒಂದು ಬ್ಲೆಂಡ್ ಬರುತ್ತೆ, ಅಂಟು ಥರ ಬರುತ್ತೆ. ಇದಕ್ಕೆ ಹೆಚ್ಚಿನ ಪ್ರಮಾಣದ ಹಾಲಿನ ಕೆನೆ, ತುಂಬ ಥಿಕ್ ವೆರೈಟಿ ಹಾಲು ತೊಗೊಳ್ಳಿ, ಅದು ಹಾಲಿನ ಕೆನೆ ಚೆನ್ನಾಗಿ ಉತ್ಪನ್ನ ಆಗುತ್ತೆ. ಇದಕ್ಕೆ ಬ್ಲೆಂಡ್ ಮಾಡಿಬಿಡಿ. ಇದು 4 ಇದ್ದರೆ ಸಾಕು ಸ್ನೇಹಿತರೆ. ನಿಮ್ಮ ಶುಷ್ಕ ತ್ವಚೆ, ಮುಖಕ್ಕೆ ಸಂಬಂಧಪಟ್ಟ ಹಾಗೆ ಸುಕೋಮಲವಾದಂಥ ಸಾಫ್ಟ್ ಆ್ಯಂಡ್ ಸಪಲ್ ಸ್ಕಿನ್ ಮಾಡಲಿಕ್ಕೆ ನಿಮ್ಮ ಹತ್ರ ರೆಮಿಡಿ ಇದೆ ಅಂತ. ಸೊ ಏನು ಮಾಡಬೇಕು, ಇದನ್ನು ಒಂದು ಕಡೆ ಮಾಡಿ ಇಟ್ಕೊಳ್ಳಿ. ಇದು 15-20 ನಿಮಿಷ ಚೆನ್ನಾಗಿ ಬ್ಲೆಂಡ್ ಆಗಲಿಕ್ಕೆ ಬೇಕು. ಅದಕ್ಕಿಂತ ಮುಂಚೆ ನೀವು ಸ್ವಲ್ಪ ಹಾಲಿನ ಕೆನೆ ಮತ್ತು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಫೈನ್ ಬ್ಲೆಂಡ್ ಮಾಡ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಫೇಸ್ಗೆ ರಬ್ಬಿಂಗ್ ಮಾಡ್ಕೊಳ್ಳಿ. ದಿಸ್ ವಿಲ್ ಬಿ ದ ಫೌಂಡೇಶನ್. ತುಂಬ ಚೆನ್ನಾಗಿ ಫೌಂಡೇಶನ್ ಇರಬೇಕು. ಹಾಲಿನ ಕೆನೆ ಮತ್ತು ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಫೌಂಡೇಶನ್ ಥರ ಮಾಡಿಕೊಂಡು ಅದನ್ನು ಎಕ್ಸ್ಫೋಲಿಯೇಷನ್ ಅಂದರೆ ಅದು ಚೆನ್ನಾಗಿ ರಬ್ ಆಗಬೇಕು ಪೂರ್ತಿ ಮುಖಕ್ಕೆ. ರಬ್ ಆದಮೇಲೆ ತಿರ್ಗಿ ನೀವು ಮುಖ ತೊಳಿತಕ್ಕಂಥ ಅವಶ್ಯಕತೆ, ಅನಿವಾರ್ಯತೆ ಖಂಡಿತ ಇಲ್ಲ. ಆ ಸ್ನಿಗ್ಧತೆ ಇರಲಿ. ಆ ಸ್ನಿಗ್ಧತೆಯ ಮೇರೆಯೇ ಈ ರೋಸ್ ಪೆಟಲ್ಸು, ದಾಸವಾಳ ಕಾಂಬಿನೇಷನ್ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಫೇಸ್ ಪ್ಯಾಕ್ ಥರ ಹಾಕ್ಬಿಡಿ. ಒಂದು ಸೀಕ್ರೆಟ್ ಇದೆ, ಏನು ಗೊತ್ತಾ? ತುಂಬ ತೆಳು ಹಾಕಬಾರ್ದು. ತುಂಬ ತೆಳು ಹಾಕಿದ್ರೆ ಬೇಗ ಒಣಗಿಬಿಡುತ್ತೆ. ನೀವು ನಿಮಗೆ ಹಾಕ್ಕೊಳ್ಳಿ, ನಿಮ್ಮ ಮನೆಯ ಇನ್ನಿತರ ಸದಸ್ಯರಿಗೆ ಹಾಕ್ಕೊಳ್ಳಿ. ತುಂಬ ಗಾಢವಾಗಿರಬೇಕು, ತಿಕ್ಕಾಗಿರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಯೂನಿ ಡೈರೆಕ್ಷನಲ್, ಮೂಗಿಂದ ಕಿವಿಯ ಕಡೆಗೆ ತುಂಬ ಗಾಢವಾಗಿರ್ತಕ್ಕಂಥ ಅಪ್ಲಿಕೇಶನ್ ಆಗಿರಬೇಕು. ಇದನ್ನು 15-20 ನಿಮಿಷ ಬಿಟ್ಬಿಡಿ. ಇದಕ್ಕೆ ಬೇಕು ನಿಮ್ಗೆ ಇನ್ನೂ ತುಂಬ ಟೈಟ್ನೆಸ್ ಬೇಕು ಅಂದರೆ ವ್ಯಾಲ್ಯೂ ಆ್ಯಡೆಡ್ ಎಡಿಷನ್ ಏನಪ್ಪ ಅಂದರೆ ಅಕ್ಕಿ ಹಿಟ್ಟ್ರಿ, ಬೇರೆ ಏನೂ ಇಲ್ಲ. ಮನೇಲಿರ್ತಕ್ಕಂಥ ಅಕ್ಕಿ ಹಿಟ್ಟನ್ನು ಇದನ್ನು ಬ್ಲೆಂಡ್ ಮಾಡ್ಕೊಂಡ್ಬಿಡಿ. ಇದಕ್ಕೆ ಟೈಟ್ನೆಸ್ ಬರುತ್ತೆ. ಎಂತಹ ಒಂದು ಫೇಸ್ ಲಿಫ್ಟು ಕೂಡ ಇದು ಸುಸಾಧ್ಯವಾದಂತಹ ಟ್ರೀಟ್ಮೆಂಟು. ಆಮೇಲೆ ತುಂಬ ಚೆನ್ನಾಗಿ ಮಾಯಿಶ್ಚರೈಸೇಷನ್ನ ಕೊಡುತ್ತೆ. ಆಲೋವೆರಾ ಆಗಿರ್ಬೋದು, ರೋಸ್ ಪೆಟಲ್ಸ್ ಆಗಿರ್ಬೋದು, ಹಾಲಿನ ಕೆನೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಇವೆಲ್ಲ ಇದೆಯಲ್ಲ ತುಂಬ ಸ್ನಿಗ್ಧ ಪದಾರ್ಥಗಳು, ಅಂದರೆ ಹೈಲಿ ಲೂಬ್ರಿಕೆಂಟ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ದಿ ಬೆಸ್ಟ್ ಮಾಯಿಶ್ಚರೈಸರ್ಸ್ ಅವೈಲೇಬಲ್ ಆನ್ ದ ಗ್ಲೋಬ್. ಜಗತ್ತಲ್ಲಿ ಅವೈಲೇಬಲ್ ಇರತಕ್ಕಂಥ ಸರಳ ವಿಧವಾದಂಥ ಸ್ನಿಗ್ಧ ಮಾಯಿಶ್ಚರೈಸರ್ ಪದಾರ್ಥಗಳು ಇದು. ಎಷ್ಟು ಖರ್ಚಾಗುತ್ತೆ ಯೋಚನೆ ಮಾಡಿ. ಖರ್ಚೇ ಆಗದಿರತಕ್ಕಂಥ ಮನೇಲಿರುತ್ತೀರಿ ಕೊಬ್ಬರಿ ಎಣ್ಣೆ, ಹಾಲಿನ ಕೆನೆ ಇರಲ್ವ, ಗುಲಾಬಿ ಹೂವು ಸಿಗಲ್ವ, ದಾಸವಾಳ ಸಿಗಲ್ವ, ಆಲೋವೆರಾ ಸಿಗಲ್ವ, ಇದಕ್ಕೆ ದುಡ್ಡು ಅಂತ ಕೊಡಬೇಕಾ? ಪಾಯಿಂಟ್ ನಂಬರ್ 1. ಇದನ್ನು ನೀವು ಅಪ್ಲೈ ಮಾಡಿಕೊಂಡು ಸುಮಾರು ಅರ್ಧ ಗಂಟೆ ಮಿನಿಮಮ್ಮು, ತುಂಬ ನಮಗೆ ಡ್ರೈ ಫೇಸ್ ಇದೆ ಅಂದರೆ 1 ಅವರ್ವರೆಗೂ ಬಿಟ್ಬಿಡಿ. 1 ಅವರ್ವರೆಗೂ ಬಿಟ್ಬಿಡಿ, ಏನೇನೂ ತೊಂದರೆ ಆಗಲ್ಲ. ಆಮೇಲೆ ಒಳ್ಳೆ ಸೋಪ್ ಹಾಕಿ ಮುಖ ತೊಳೆಯಲ್ಲ ಸರ್, ವೇರ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಅಲ್ಲೇ ಸಮಸ್ಯೆ ಶುರುವಾಗೋದು. ಇದನ್ನು ತೊಳೆಯುವಿಕೆಯೂ ಒಂದು ಕಲೆ. ಪರಿಶುದ್ಧವಾದಂತಹ ನೀರಿನಲ್ಲಿ ತೆಗೆದುಬಿಟ್ಟು ಎಲ್ಲ ಡೆಬ್ರೀಸ್ನ ತೆಗೆದುಬಿಟ್ಟು ತೊಳೆದುಬಿಟ್ಟು ನಿಮಗೆ ಇನ್ನೂ ಸ್ವಲ್ಪ ಫೈನಾನ್ಷಿಯಲಿ ಓಕೆ, ಅಥವಾ ವಿ ಕ್ಯಾನ್ ಇನ್ವೆಸ್ಟ್, ಅಥವಾ ಯು ಹ್ಯಾವ್ ಟು ಇನ್ವೆಸ್ಟ್. ಸೋಪ್ಗಿಂತ ಚೀಪಾಗಿರ್ತಕ್ಕಂಥ ಫಿಲಾಸಫಿ ಫಿನಾಮಿನನ್ ಅಂದರೆ ಪ್ಯೂರ್ ಹಾಲು ರೀ. ಹಾಲಲ್ಲಿ ಫೇಸ್ ವಾಶ್ ಮಾಡಿಬಿಟ್ಟು ಆಮೇಲೆ ನೀರನ್ನ ಸ್ಪ್ಲ್ಯಾಶ್ ಮಾಡ್ಕೊಂಬಿಡಿ. ಪ್ಯಾಟ್ ಡ್ರೈ ಮಾಡಬೇಕು.
ಒರೆಸ್ಬಿಡಬಾರ್ದು, ಪ್ಯಾಟ್ ಡ್ರೈ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಪ್ಯಾಟ್ ಡ್ರೈ. ಒಂದು ಸಿಂಪಲ್ ಧೋತಿ ಬಟ್ಟೆ, ದುಪ್ಪಟ್ಟ ಬಟ್ಟೆ, ಪಂಚೆ ಬಟ್ಟೆ, ಇದರಲ್ಲಿ ಪ್ಯಾಟ್ ಡ್ರೈ ಮಾಡ್ತಾ ಬನ್ನಿ. ಇದನ್ನು ಟ್ರೈ ಮಾಡಿ, ಎಂಥ ಒಂದು ಫ್ರೆಶ್ನೆಸ್ ಕೂಡ ವ್ಯಾಲ್ಯೂ ಆ್ಯಡೆಡ್ ಎಫೆಕ್ಟಾಗಿ ಬರುತ್ತೆ ಅಂತ. ಇದನ್ನು ನೀವು ಸುಮಾರು 15 ದಿವಸ ಮಾಡಿಬಿಟ್ರೆ, ಈ ಸೀಸನ್ ಇರೋದೇ ಇನ್ನೊಂದು 3 to 4 ಮಂತ್ಸು. ಜೂನು ಮಳೆ ಶುರು ಆದರೆ ಜುಲೈ ಆಗಸ್ಟು ತೀವ್ರವಾದಂತಹ ಮಳೆ, ಆಮೇಲೆ ಚಳಿಗಾಲ ಬರುತ್ತೆ. ಡಿಸೆಂಬರ್ಲಿ ಅಯ್ಯೋ ಚಳಿ ಅಂತಕ್ಕಂಥ ಶಿವರಾತ್ರಿವರೆಗೂ ಇರುತ್ತೆ. ಸೊ ಇದನ್ನು ಫಸ್ಟು ಇನಿಷಿಯಲಿ 15 ಡೇಸು ರೆಗ್ಯುಲರ್ ಹಾಕ್ತಕ್ಕಂಥದ್ದು, ಆಮೇಲೆ ವಾರಕ್ಕೊಂದ್ಸಲಿ ಹಾಕಿದ್ರೂ ಸಸ್ಟೈನ್ ಆಗಿಬಿಡುತ್ತೆ ಅಂತ. ಎಂಥದ್ದೇ ಡ್ರೈ ಫೇಸ್ ಇರಲಿ ಸ್ನೇಹಿತರೆ, ಅನೇಕ ಸಂದರ್ಭದಲ್ಲಿ ಯಾವ ರೀತಿಯ ಪ್ರಖರವಾಗಿ ಅದು ನಮ್ಗೆ ಹಿಂಸೆ ಕೊಡ್ತಾ ಇರುತ್ತೆ ಅಂದರೆ, ಬಿಸಿಲಿಗೆ ಹೋಗಿ ಒಂದ್ಸಲಿ ತಲೆ ಎತ್ತಿಬಿಟ್ರೆ ಸಾಕು, ಡಗ ದಗ 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 ಮುಖ ಸುಟ್ಟಂಗೆ ಆಗಿಬಿಡ್ತಕ್ಕಂಥದ್ದು. ಅನೇಕ ಸಂದರ್ಭದಲ್ಲಿ ರೆಟ್ರಾಸ್ಪೆಕ್ಟಿವ್ ತದ್ವಿರುದ್ಧವಾಗಿ AC ಅಟ್ಮಾಸ್ಫಿಯರ್ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಅಲ್ಲಿ ಮುಖ ತುಂಬ ಡ್ರೈನೆಸ್ಸು, ಉರಿ ಬರ್ತಕ್ಕಂಥದ್ದು. ನಮಗೆ ಬೇಕೋ ಬೇಡವೋ ಕೈ ಸುಮ್ಮನೆ ಹಿಂಗೆ ಇರೋದೇ ಇಲ್ಲ, ಹಾಕಿ ಕೆರಿಬೇಕು ಅನಿಸ್ತಕ್ಕಂಥದ್ದು. ಸಿಕ್ಕ ಲೋಷನ್ಸು, ಮಾಯಿಶ್ಚರೈಸರ್ಸು, ಜೆಲ್ಸು ನಾವು ಹಾಕ್ತಾ ಬಂದರೆ ಎಲ್ಲವೂ ಕೆಮಿಕಲ್ ಬೇಸ್ಡು, ಪ್ರಿಸರ್ವೇಟಿವ್ಸ್ ಇಲ್ಲದೆ ಯಾವುದೇ ಪ್ರಾಡಕ್ಟ್ನ ನಾವು ಅಷ್ಟು ದಿವಸ ಕ್ರೋಢೀಕರಿಸಿ ಶೇಖರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತು. ಅದು ಎಲ್ಲರಿಗೂ ಸರ್ವರೋಗಕ್ಕೂ ಒಂದೇ ಥರ ಟ್ರೀಟ್ಮೆಂಟ್ಸು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅನೇಕ ಸಮಸ್ಯೆಗಳು ಅದರಿಂದ ಪ್ರಾದುರ್ಭಾವ ಆಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ, ಅನೇಕವಾದಂಥ ರಿಯಾಕ್ಷನ್ಸ್ ಆಗುತ್ತೆ. ಆವಾಗ ಕಂಡುಬಿಟ್ಟು ಅದಕ್ಕೊಂದು ಟ್ರೀಟ್ಮೆಂಟ್ ತೊಗೊಳ್ತಕ್ಕಂಥದ್ದು. ಡ್ರೈ ಸ್ಕಿನ್ಗೆ ನಾವೇ ವಿಷವನ್ನು ಹಚ್ಕೊಂಡು ಸಮಸ್ಯೆನ ಮಾಡ್ಕೊಳ್ಳೋದು, ಆ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಡಾಕ್ಟ್ರು, ಇನ್ನೊಂದು ಡರ್ಮಟಾಲಜಿಸ್ಟು, ಇನ್ನೊಂದು ಮೆಥಡಾಲಜಿ, ಇನ್ನೊಂದು ಪ್ರೋಟೋಕಾಲು, ಇನ್ನೊಂದು ಜೆಲ್ಲು, ಇವೆಲ್ಲ ಸಂಕುಲಿತತೆಯನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಹೋಮ್ ರೆಮಿಡೀಸ್ನ ಇಂಪಾರ್ಟೆನ್ಸು ಮತ್ತು ಇಂಪ್ಯಾಕ್ಟು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ದೃಷ್ಟಿಕೋನದಿಂದ ಇದನ್ನು ವಿಸ್ತೃತವಾಗಿ ಚರ್ಚೆ ಮಾಡ್ತಕ್ಕಂಥ ಅನಿವಾರ್ಯತೆ ನಮಗೆ ಈ ಎಪಿಸೋಡಲ್ಲಿ ಬಂತು ಅಂತಕ್ಕಂಥದ್ದು. ಶುಷ್ಕ ತ್ವಚೆ ಇದೆ, ಅದು ಹೋಗಬೇಕು, ಬ್ರೈಟ್ ಆಗಬೇಕು, ಸಾಫ್ಟ್ ಆ್ಯಂಡ್ ಸಪ್ಪಲ್, ತುಂಬ ಮೃದು ಕೋಮಲವಾದಂತಹ ಚರ್ಮ ಮುಖಕ್ಕೆ ಸಂಬಂಧಪಟ್ಟ ಹಾಗೆ ನಮ್ದು ಆಗಬೇಕು ಅಂದರೆ ಇವತ್ತು ಹೇಳ್ತಕ್ಕಂಥ ಎಲ್ಲ ರೆಮಿಡೀಸು ನಿಮ್ಮದಾಗಬೇಕು ಅಂತಕ್ಕಂಥ ಮಾತು. ಇನ್ನೂ ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳನ್ನ ತಂದುಕೊಡ್ತೀನಿ. ಮುಂದಿನ ಸಂಚಿಕೆಗೆ ಕಾಯ್ತಾರಿ, ವಾಪಸ್ ಬರ್ತೀನಿ. ನಮಸ್ಕಾರ.